ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಹೊಸ ವರ್ಷ 2026ರ ಜನವರಿ 3ರ ಮುಂಜಾನೆ ಜಗತ್ತು ಒಂದು ಐತಿಹಾಸಿಕ ಮತ್ತು ಅತ್ಯಂತ ವಿವಾದಾತ್ಮಕ ಬೆಳವಣಿಗೆಗೆ ಸಾಕ್ಷಿಯಾಯಿತು. ಅದುವೇ ಆಪರೇಷನ್ ಅಬ್ಸಲ್ಯೂಟ್ ರೆಸಾಲ್ವ್ ಸೇನಾ ಕಾರ್ಯಾಚರಣೆಯ ಮೂಲಕ ಅಮೆರಿಕ ವೆನೆಜುವೆಲಾ ದೇಶದ ಅಧ್ಯಕ್ಷನನ್ನೇ ಎತ್ತಂಗಡಿ ಮಾಡಿತು. ನಿಕೋಲಸ್ ಮಡುರೋ ಮತ್ತವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನ ಕ್ಯಾರಕಾಸ್ನಲ್ಲಿರುವಂತಹ ಅವರ ಸುಭದ್ರ ಕೋಟೆಯಿಂದ ಸೆರೆ ಹಿಡಿದು ತಂತು. 1989ರ ಪನಾಮಾ ಆಕ್ರಮಣದ ಬಳಿಕ ಲ್ಯಾಟಿನ್ ಅಮೆರಿಕಾದಲ್ಲಿ ಅಮೆರಿಕ ನಡೆಸಿದಂತಹ ಅತ್ಯಂತ ಮಹತ್ವದ ಮಿಲಿಟರಿ ಹಸ್ತಕ್ಷೇಪ ಇದು. ಇಷ್ಟಾದ ಮೇಲೆ ಏನಾಗಿದೆ? ಯಾರು ಈ ವೆನೆಜುವೆಲಾ ಅಧ್ಯಕ್ಷ? ವೆನೆಜುವೆಲಾಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ? ಮುಂದಿನ ಹೆಜ್ಜೆ ಏನು? ಅಮೆರಿಕ ಏನು ಹೇಳ್ತಾ ಇದೆ? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ನಿವಾಸದಲ್ಲಿ ಒಂದು ನಿಗೂಢವಾದಂತಹ ಸೇಫ್ ರೂಮ್ ನಿರ್ಮಾಣ ಮಾಡಲಾಗಿದೆ. ಅಂದರೆ ಅಧ್ಯಕ್ಷರ ಜೀವಕ್ಕೆ ಅಪಾಯ ಬಂದಾಗ ತಕ್ಷಣ ಅಧ್ಯಕ್ಷರು ಅವರ ಕುಟುಂಬ ಆ ಸೇಫ್ ರೂಮ್ಗೆ ಸ್ಥಳಾಂತರಗೊಳ್ತಾರೆ. ಅಲ್ಲಿ ಒಂದಷ್ಟು ಸಮಯದವರೆಗೆ ಬೇಕಾಗುವಷ್ಟು ಫುಡ್ ಇರುತ್ತೆ, ಆಹಾರ ಇರುತ್ತೆ, ಹಲವು ವ್ಯವಸ್ಥೆ ಇರುತ್ತೆ. ಆದರೆ ಈ ಸೇಫ್ ರೂಮ್ ತಲುಪೋ ಮೊದಲೇನೆ ಮಡುರೋ ಅವರನ್ನು ಅಮೆರಿಕ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲ ಆಯಿತು. ಅಮೆರಿಕದ ಕಮಾಂಡೋಗಳ ಯೋಜನೆ ಕೂಡ ಸಫಲ ಆಯಿತು. ಬಲಾಢ್ಯ ಉಕ್ಕಿನಿಂದ ಮಾಡಲ್ಪಟ್ಟಂತಹ ದಪ್ಪನೆಯ ಗೋಡೆಗಳನ್ನು ಯಾವ ಸ್ಫೋಟಕಗಳು ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಇರಲಿಲ್ಲ ಆ ಸೇಫ್ ರೂಮ್ನಲ್ಲಿ. ಆದರೆ ಮಡುರೋ ಆ ಸೇಫ್ ರೂಮ್ಗೆ ಹೋಗೋಕ್ಕೂ ಯೋಚನೆ ಮಾಡೋದಕ್ಕೂ ಮುಂಚೆನೆ, ಅವರಿಗೆ ಅದಕ್ಕೂ ಕೂಡ ಸಮಯ ಕೊಡದೇನೆ ಅವರನ್ನು ಅಮೆರಿಕ ಸೆರೆ ಹಿಡಿದು ಬಿಡ್ತು. ಇನ್ನೊಂದು ದೇಶದ ಅಧ್ಯಕ್ಷರನ್ನ ಅವರದ್ದೇ ದೇಶದ ಸೈನಿಕರ ಭದ್ರಕೋಟೆಯನ್ನು ಭೇದಿಸಿ ಅವರ ನಿವಾಸದೊಳಕ್ಕೆ ನುಗ್ಗಿ ಅಲ್ಲಿಂದ ಸೆರೆ ಹಿಡಿದು ತರೋದಕ್ಕೆ ಅಮೆರಿಕದ ಕಮಾಂಡೋಗಳಿಗೆ ತಗುಲಿದಂತಹ ಸಮಯ ಎಷ್ಟು ಗೊತ್ತಾ? ಜಸ್ಟ್ 22 ನಿಮಿಷ. ನಿಕೋಲಸ್ ಮಡುರೋ ಹಾಗೂ ಪತ್ನಿ ಸಿಲಿಯಾ ಫೋರ್ಸ್ ಅವರನ್ನ ವೆನೆಜುವೆಲಾ ರಾಜಧಾನಿ ಕ್ಯಾರಕಸ್ನಲ್ಲಿ ಬಂಧಿಸಿ ನಂತರ ಒಂದು ವಿಶೇಷ ವಿಮಾನದ ಮೂಲಕ ನ್ಯೂಯಾರ್ಕ್ಗೆ ಕರ್ಕೊಂಡ್ಬಂದಿದ್ದಾರೆ. ನಿಕೋಲಸ್ ಅವರನ್ನ ನ್ಯೂಯಾರ್ಕ್ ಬ್ರೂಕ್ಲಿನ್ನಲ್ಲಿರುವಂತಹ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಕೇಂದ್ರದಲ್ಲಿ ಇರಿಸಲಾಗಿದೆ. ಡ್ರಗ್ಸ್ ಕಳ್ಳಸಾಗಣೆ, ನಾರ್ಕೋ ಟೆರರಿಸಂ ಸಂಚು ಎನ್ನುವಂತಹ ಆರೋಪ ಹೊತ್ಕೊಂಡಿದ್ದಾರೆ ಮಡುರೋ. ನ್ಯೂಯಾರ್ಕ್ ದಕ್ಷಿಣ ಜಿಲ್ಲಾ ಕೋರ್ಟ್ನಲ್ಲಿ ಅವರು ವಿಚಾರಣೆಯನ್ನು ಈಗ ಎದುರಿಸಬೇಕಾಗತ್ತೆ. ಆದರೆ ಅಮೆರಿಕ ಹೇಳಿದ್ದು ಈ ದೇಶವನ್ನು ತಾತ್ಕಾಲಿಕವಾಗಿ ನಾವೇ ಮುನ್ನಡೆಸ್ತೇವೆ ಅಂತ ಅಬ್ಬರಿಸಿದ್ರು ಟ್ರಂಪ್. ಆದರೆ ವೆನೆಜುವೆಲಾದ ಸುಪ್ರೀಂ ಕೋರ್ಟ್ ಅವರಿಗೆ ಶಾಕ್ ಕೊಟ್ಟಿದೆ. ವೆನೆಜುವೆಲಾ ಸುಪ್ರೀಂ ಕೋರ್ಟ್ ಹಾಲಿ ಉಪಾಧ್ಯಕ್ಷೆ ಡೆಲ್ಸಿ ರೊಡ್ರಿಗೆಸ್ ಅವರನ್ನ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಿದೆ. ಆದರೆ ಸುಪ್ರೀಂ ಕೋರ್ಟ್ ಮಡುರೋರನ್ನ ಶಾಶ್ವತ ಗೈರು ಅಂತ ಘೋಷಣೆ ಮಾಡಿಲ್ಲ. ಯಾಕಂದರೆ ವೆನೆಜುವೆಲಾ ಆ ಸಂವಿಧಾನದ ಪ್ರಕಾರ ಒಂದು ವೇಳೆ ಅಧ್ಯಕ್ಷರು ಶಾಶ್ವತ ಗೈರು ಅಂತ ಹೇಳಿ ಘೋಷಿಸ್ಬಿಟ್ರೆ 30 ದಿನದ ಒಳಗೆ ಚುನಾವಣೆ ನಡೆಸಬೇಕಾಗತ್ತೆ. ಈಗ ಇಲ್ಲಿಲ್ಲ, ವೆನೆಜುವೆಲಾನಲ್ಲಿ ಅಲ್ಲಿನ ಅಧ್ಯಕ್ಷರಿಲ್ಲ, ಅಮೆರಿಕ ಕರ್ಕೊಂಡು ಹೋಗ್ಬಿಟ್ಟಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 30 ದಿನದಲ್ಲಿ ಚುನಾವಣೆ ನಡೆಸುವಂತಹ ಸಾಧ್ಯತೆಯೇ ಇಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಶಾಶ್ವತ ಗೈರು ಅಂತ ಘೋಷಣೆ ಮಾಡದೇನೆ ರೊಡ್ರಿಗಸ್ ಅವರನ್ನ ಹಂಗಾಮಿ ಅಧ್ಯಕ್ಷನಾಗಿ ನೇಮಕ ಮಾಡಿದೆ. ವೆನೆಜುವೆಲಾ ಮಧ್ಯಂತರ ಸರ್ಕಾರ ಅಮೆರಿಕದ ಬೇಡಿಕೆಗಳನ್ನು ಪೂರೈಸದೆ ಹೋದರೆ ಮತ್ತೆ ಮಿಲಿಟರಿ ದಾಳಿ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಬೆದರಿಕೆ ಕೂಡ ಹಾಕಿದ್ದಾರೆ. ಹಾಲಿ ಉಪಾಧ್ಯಕ್ಷ ಡೆಲ್ಸಿ ರೊಡ್ರಿಗೆಸ್ ಅವರನ್ನ ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವಂತೆ ನಿರ್ದೇಶನ ಕೊಟ್ಟಾಗಿದೆ. ಇಷ್ಟೆಲ್ಲ ಆಗೋದಕ್ಕೇನು ಕಾರಣ? ಯಾರು ಈ ಮಡುರೋ? ಈಗ ಅಮೆರಿಕದ ಸುಪರ್ದಿಯಲ್ಲಿರುವಂತಹ, ಅಮೆರಿಕಾಗೆ ಸೆರೆ ಸಿಕ್ಕಿರುವಂತಹ ವೆನೆಜುವೆಲಾದ ಅಧ್ಯಕ್ಷ ಮಡುರೋ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ. ಈತ ಒಬ್ಬ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಾರೆ. 2013ರಲ್ಲಿ ವೆನೆಜುವೆಲಾದ ಉಪಾಧ್ಯಕ್ಷರಾಗಿದ್ದಂತಹ ಮಡುರೋ ಆಗಿನ ಅಧ್ಯಕ್ಷರಾದಂತಹ ಹೂಗೋ ಚಾವೇಜ್ರ ನಿಧನ ಆಗತ್ತೆ. ಆಗ ಇವರು ಮಡುರೋ ಅಧ್ಯಕ್ಷಗಾದಿಗೆ ಇರ್ತಾರೆ. ಅವತ್ತಿನಿಂದ ವೆನೆಜುವೆಲಾವನ್ನ ತಮ್ಮ ತೆಕ್ಕೆಗೆ ಪಡ್ಕೊಂಡು ಸರ್ವಾಧಿಕಾರಿ ಎನ್ನುವಂತಹ ಅಪಖ್ಯಾತಿಗೆ ಒಳಗಾದವರು. ಅಂತಾರಾಷ್ಟ್ರೀಯ ಸಮುದಾಯ ಮಡುರೋ ವಿರುದ್ಧ ಕೂಗು ಹಾಕಿದಾಗ 2024ರಲ್ಲಿ ಒಂದು ಚುನಾವಣೆ ಅಂತ ನಡೆಯುತ್ತೆ. ಮಡುರೋ ಬೆಂಬಲಿಗರ ನಿಯಂತ್ರಣದಲ್ಲಿ ಇರುತ್ತೆ ಅಲ್ಲಿನ ರಾಷ್ಟ್ರೀಯ ಚುನಾವಣಾ ಸಮಿತಿ. ಮಡುರೋ ಅವರನ್ನು 51% ಮತಗಳಿಂದ ವಿಜಯಿ ಅಂತ ಘೋಷಣೆ ಮಾಡಿಬಿಡುತ್ತೆ. ಆದರೆ ಅದಕ್ಕೆ ಒಂದೇ ಒಂದು ದಾಖಲೆ ಕೂಡ ಒದಗಿಸೋದೇ ಇಲ್ಲ. ಹೀಗಾಗಿ ಚುನಾವಣೆಗೂ ವಿವಾದಾತ್ಮಕವಾದಂತಹ ಹಣೆಪಟ್ಟಿ ಪ್ರಾಪ್ತ ಆಯಿತು. ಜೊತೆಗೆ ಈ ಮಡುರೋ ಅಧ್ಯಕ್ಷಗಿರಿಯನ್ನು ಏರಿದ ಮೇಲೂ ಕೂಡ ಮಾಡಿದಂಥದ್ದಿದೆಯಲ್ಲ, ಅದು ವೆನೆಜುವೆಲಾಗೆ ಮಾರಕ ಅಂತ ಕರೆಯಲಾಗತ್ತೆ. ಬಹಳಷ್ಟು ಅಪಖ್ಯಾತಿಗೀಡಾಗಿದ್ದಾರೆ. ಆಹಾರ ಸಾಮಗ್ರಿಗಳ ಬೆಲೆಯನ್ನು ಅವೈಜ್ಞಾನಿಕವಾಗಿ ನಿಗದಿ ಮಾಡಿ ಕೃಷಿ ಕ್ಷೇತ್ರವನ್ನು ನಾಶಪಡಿಸ್ಬಿಟ್ರು ಮಡುರೋ ಅನ್ನೋದು ಅವರ ಕುಖ್ಯಾತಿ. ತುಗಲಕ್ ನೀತಿ, ಹುಚ್ಚು ವ್ಯಕ್ತಿತ್ವ ಅಂತ ಮಡುರೋಗೆ ಹೆಸರಿದೆ. 2016-19 ನಡುವೆ ಜನ ಆಹಾರ ಕೂಡ ಪರದಾಡುವಂತಹ ಸ್ಥಿತಿ ಉದ್ಭವ ಆಗಿತ್ತು. ತನ್ನ ಪಕ್ಷದ ಬೆಂಬಲಿಗರಿಗೆ ಮಾತ್ರ ಅವರು ಆಹಾರ ಹಂಚಿಬಿಟ್ರು, ಉಳಿದವರನ್ನ ಹಸಿರಿನಿಂದ ಸಾಯೋದಕ್ಕೆ ಬಿಟ್ಬಿಟ್ರು. 2018-2020 ಅವಧಿ ಈ ಹಣದುಬ್ಬರ ಹೆಚ್ಚಾಯ್ತಲ್ಲ, ಆಗ ದೇಶ ಆರ್ಥಿಕ ಸಂಕಷ್ಟಕ್ಕೀಡಾಗುತ್ತೆ.
ಹಾಗಾಗಿ ಅನಿಯಂತ್ರಿತವಾಗಿ ನೋಟನ್ನು ಮುದ್ರಿಸಿ ಹಂಚಿಬಿಡ್ತಾರೆ. ಇದರಿಂದ ಹಣ ಮೌಲ್ಯ ಕಳೆದುಕೊಳ್ಳುತ್ತೆ, ಆರ್ಥಿಕತೆ ಕುಸಿಯುತ್ತೆ. ಇಂಧನ ಬಿಕ್ಕಟ್ಟಿನ ವೇಳೆ ಕೂಡ ಉತ್ಪಾದನೆ ಹೆಚ್ಚಿಸೋ ಬದಲಿಗೆ ಗಡಿಯಾರವನ್ನೇ ಅರ್ಧ ಗಂಟೆ ಹಿಂದಕ್ಕೆ ತರಿಸ್ಬಿಟ್ಟಿದ್ರಂತೆ ಈ ಮಡುರು. ಇಂತಹದೊಂದು ಖ್ಯಾತಿ ಈ ಅಧ್ಯಕ್ಷರಿಗಿದೆ. ಈ ಅಧ್ಯಕ್ಷ ಈಗ ಅಮೆರಿಕಾದ ಅತಿಥಿಯಾಗ್ಬಿಟ್ಟಿದ್ದಾರೆ, ಅಂದರೆ ಅವರ ಸೆರೆಯಲ್ಲಿ ಸಿಕ್ಕಿದ್ದಾರೆ. ಈಗ ವೆನೆಜುವೆಲಾ ಸಂಕಷ್ಟಕ್ಕೀಡಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಮೇಲೆ 2ನೇ ದಾಳಿ ನಡೆಸುವಂತಹ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ವೆನೆಜುವೆಲಾ ಮೇಲೆ ನಡೆಸಿದಂತಹ ದಾಳಿ ಈಗ ವ್ಯಾಪಕವಾದಂತಹ ಆಕ್ರೋಶಕ್ಕೆ ಗುರಿಯಾಗಿದೆ. ಟ್ರಂಪ್ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಮುಂದೆ ವೆನೆಜುವೆಲಾ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ, ಅಮೆರಿಕಾದ ಕಪಿಮುಷ್ಟಿಗೆ ಸಿಕ್ಕಿರುವಂತಹ ಈಗ ವೆನೆಜುವೆಲಾದ ಅಧ್ಯಕ್ಷರ ಕತೆ ಏನು, ಅದು ಈಗ ಕುತೂಹಲ ಮೂಡಿಸ್ತಾ ಇದೆ. ನಮಸ್ಕಾರ.